ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ? ಹೌದು ಫ್ರೆಂಡ್ಸ್, ನೋಡಿ ಈ ಒಂದು ರೆಮಿಡಿನ ನೀವು ಇವತ್ತು ಯುಗಾದಿ ಹಬ್ಬದ ಅಮಾವಾಸ್ಯೆ ಇದೆ. ಈ ಯುಗಾದಿ ಹಬ್ಬದ ಅಮಾವಾಸ್ಯೆ ದಿನನಾರು ಮಾಡ್ಕೋಬೋದು. ನಾಳೆ ಯುಗಾದಿ ಹಬ್ಬ ಇದೆ ಅಲ್ಲ, ವರ್ಷದ ಮೊದಲನೆಯ, ಅದರಲ್ಲೂ ನಮ್ಮ ಹಿಂದೂಗಳಿಗೆ ವರ್ಷದ ಮೊದಲನೆಯ ಯುಗಾದಿ ಹಬ್ಬ ಅಂತಲೇ ಹೇಳ್ಬೋದು ಅಲ್ವಾ? ಈ ಯುಗಾದಿ ಹಬ್ಬ ದಿನದ ರಾತ್ರಿನಾದರೂ ನೀವು ಮಾಡ್ಕೋಬೋದು. ನೋಡಿ, ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ಈ ದಿನ ದಾರಿದ್ರ್ಯ ನಿವಾರಣೆ ಮಾಡಿಕೊಳ್ಳಲು, ಹಣಕಾಸಿನ ಸಮಸ್ಯೆನ ನಿವಾರಣೆ ಮಾಡಿಕೊಳ್ಳಲು ಮತ್ತು ಆಹಾರದ ಕೊರತೆ ಇದ್ದರೆ ಅದನ್ನು ನಿವಾರಣೆ ಮಾಡಿಕೊಳ್ಳಲು, ಅಂದರೆ ನಿಮ್ಮ ಗ್ಯಾಸ್ ಸ್ಟವ್ ಕೆಳಗಡೆ ಈ ವಸ್ತುಗಳನ್ನ ಇಟ್ಟು ಮಲಗಿ ಫ್ರೆಂಡ್ಸ್. ಈ ಬೆಳಗಾಗೋದ್ರೊಳಗೆ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ, ದಾರಿದ್ರ್ಯ ನಿವಾರಣೆ ಆಗುತ್ತೆ, ಮನೆಯಲ್ಲಿ ಹೊಸ ಚೈತನ್ಯ ಉಂಟಾಗುತ್ತೆ, ಹಣಕಾಸು ವೃದ್ಧಿಯಾಗುತ್ತೆ, ಸಾಲದ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗುತ್ತೆ ಅಂತಲೇ ನಾವು ಹೇಳ್ಬೋದು. ಯಾಕೆಂದರೆ ಇವತ್ತು ನೋಡಿ, ನಾನು ಒಂದು ಬೌಲಲ್ಲಿ ನಿಮಗೆ ಒಣಮೆಣಸಿನ್ಕಾಯಿನ ತೋರಿಸ್ತಾ ಇದ್ದೀನಿ. ಒಣಮೆಣಸಿನಕಾಯಿಗೆ ಎಷ್ಟು ಶಕ್ತಿ ಇದೆ ಅಂತಂದರೆ ತುಂಬಾ ಪವರ್ಫುಲ್ ಶಕ್ತಿ ಇದೆ ಅಂತಲೇ ಹೇಳ್ಬೋದು. ಇದನ್ನು ನಾವು ಅಡುಗೆ ಮಾಡೋಕ್ಕೂ ಸಹ ಉಪಯೋಗಿಸ್ತೀವಿ ಅಲ್ವಾ? ಅಷ್ಟು ಶಕ್ತಿ ಇರುವಂತಹ ಈ ಒಣಮೆಣಸಿನ್ಕಾಯಿನ ಬಳಸ್ಕೊಂಡು ನಾವು ಇವತ್ತೊಂದು ದಿನ ರಾತ್ರಿ ಮಲಗುವಂಥ ಸಮಯದಲ್ಲಿ ನಮ್ಮಲ್ಲಿರುವಂತಹ ಈ ಎಲ್ಲ ಹಲವಾರು ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೋಬೋದು. ಅಂತಂದರೆ ಈ ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡಲೇಬೇಕು. ಹಾಗಾದರೆ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಇನ್ನೂ ಯಾರೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಇದೇ ಫಸ್ಟ್ ಟೈಮ್ ನಿಮ್ಮ ಚಾನಲ್ ನೋಡ್ತಾ ಇರೋದು ಅಂತ ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಟು ತನಕ ನೋಡಿ ಫ್ರೆಂಡ್ಸ್. ಅದರಲ್ಲೂ ಇವತ್ತು ತಂದಿರುವಂಥ ಈ ಒಂದು ರೆಮಿಡಿ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ. ಓಕೆ ಫ್ರೆಂಡ್ಸ್, ಹಾಗಾದರೆ ಮತ್ತೆ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ರೆಡಿ ಎಲ್ಲ ವೀಡಿಯೋಸ್ಗಳಲ್ಲೂ ನಾನು ನಿಮಗೆ ತಿಳಿಸ್ತಾನೆ ಇರ್ತೀನಿ. ಯಾರು ಅತಿ ಹೆಚ್ಚಾಗಿ ನಮ್ಮ ಒಂದು ಚಾನಲ್ನ ವೀಕ್ಷಣೆ ಮಾಡ್ತಾರೋ ಅಂಥ ವಿಜೇತಶಾಲಿನ ಗುರುತಿಸಿ ನಾವು ಅವರಿಗೆ ತಿಂಗಳಿಗೆ ಒಂದು ಸಲ ಲಕ್ಕಿ ಡ್ರಾ ಮುಖಾಂತರವಾಗಿ ಅವರಿಗೆ 2 ಗ್ರಾಮ್ ಚಿನ್ನದ ನಾಣ್ಯ ಮತ್ತು ಒಂದು ಐಫೈ ಮೊಬೈಲ್ನು ಸಹ ಗಿಫ್ಟಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗಾದರೆ ಅಂಥ ಅದೃಷ್ಟಶಾಲಿ ನೀವೇ ಆಗಿದ್ದರೆ ಈ ಒಂದು ಗಿಫ್ಟನ್ನ ನೀವೇ ಪಡ್ಕೊಳ್ಳಿ. ಹಾಗಾದರೆ ನೀವೇನು ಮಾಡಬೇಕು, ನಮ್ಮ ಒಂದು ವೀಡಿಯೋಸ್ಗಳನ್ನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಓಂ ಮಹಾಲಕ್ಷ್ಮಿಯೇ ನಮಃ, ಓಂ ಮಹಾಲಕ್ಷ್ಮಿಯೇ ನಮಃ ಎಂಬ ಬೀಜ ಮಂತ್ರನ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸ್ಬೇಕು. ಓಕೆ ಫ್ರೆಂಡ್ಸ್, ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ, ಆದಷ್ಟು ಬೇಗ ಹೋಗಿ ಈ ನೋಡಿ ಒಣಮೆಣಸಿನ್ಕಾಯಿನ ತೋರಿಸ್ತಾ ಇದ್ದೀನಿ. ಈ ಒಣಮೆಣಸಿನ್ಕಾಯಿನ ಬಳಸ್ಕೊಂಡು ಇವತ್ತೊಂದು ದಿನ ರಾತ್ರಿ ಮಲಗುವಂಥ ಸಮಯದಲ್ಲಿ ಗ್ಯಾಸ್ ಸ್ಟವ್ ಕೆಳಗಡೆ ಯಾವ ಪದಾರ್ಥಗಳನ್ನ ನಾವು ಇಟ್ಟು ಮಲ್ಕೊಳ್ಳೋದ್ರಿಂದ ಬೆಳಗಾಗೋದ್ರಲ್ಲಿ ಕಷ್ಟಗಳು, ದಾರಿದ್ರ್ಯಗಳು, ಸಾಲದ ಸಮಸ್ಯೆ ಆಗಿರ್ಬೋದು, ಕೈ ಹಾಕಿ ಅಂದರೆ ಯಾವುದೇ ಕೆಲಸ ಕೈ ಹಾಕಿದ್ರು ನಮ್ಗೆ ಆಗ್ತಾಯಿಲ್ಲ ಅಂತ ಸಮಸ್ಯೆ ಆಗಿರ್ಬೋದು, ದುಡ್ಡು ಕೈಯಲ್ಲಿ ಉಳಿತಾ ಇಲ್ಲ ಅಂತ ಅನ್ಬೋದು, ಕೊಟ್ಟವರಿಗೆ ಹಣ ಕೊಡೋಕ್ಕಾಗ್ತಾಯಿಲ್ಲ ಅನ್ನೋದಾಗಿರ್ಬೋದು, ಸಾಲದ ಸಮಸ್ಯೆ ಆಗಿರ್ಬೋದು, ಇಲ್ಲ ಹಣಕಾಸಿನ ಸಮಸ್ಯೆ ಆಗಿದ್ದು, ಯಾವುದೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಅಂತ ಅನ್ನೋದನ್ನ ಒಂದು ಚಿಕ್ಕದಾದಂಥ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಹಾಂ ಫ್ರೆಂಡ್ಸ್, ನೋಡಿ ನಾನಿಲ್ಲಿ ನಿಮಗೆ ಒಣಮೆಣಸಿನಕಾಯಿನ ತೋರಿಸ್ತೀನಿ. ಒಣಮೆಣಸಿನಕಾಯಿನ ನಾವು ಯಾವ ರೀತಿ ಅಡುಗೆಗೆ ಉಪಯೋಗಿಸ್ತೀವೋ ಅದರಲ್ಲೂ ಒಣಮೆಣಸಿನಕಾಯಿನ ಘಾಟು ಅಂತಂದರೆ ತುಂಬಾ ಘಾಟಿರುತ್ತೆ ಅಂತಲೇ ಹೇಳ್ಬೋದು. ಇದರಿಂದ ನೀವು ಮನೆಯಲ್ಲಿರುವಂತಹ ಕೆಟ್ಟ ಶಕ್ತಿಗಳನ್ನ ನಿವಾರಣೆ ಮಾಡುತ್ತೆ ಈ ಒಣಮೆಣಸಿನಕಾಯಿ ಅಂತಲೇ ಹೇಳ್ಬೋದು. ಹಾಗಾಗಿ ಈ ದಿನ ವಿಶೇಷವಾಗಿ ಶಕ್ತಿಯುತವಾದಂತಹ ಅಮಾವಾಸ್ಯೆ ಇದೆ ಅಲ್ವಾ? ಹಾಗಾಗಿ ಈ ದಿನ ಈ ಪರಿಹಾರನ ನೀವು ಮಾಡಿಕೊಂಡಿದ್ದೇ ಆದರೆ ಖಂಡಿತವಾಗಿ ಹೇಳ್ತೀನಿ ಫ್ರೆಂಡ್ಸ್, ನಿಮ್ಮ ಸಮಸ್ಯೆಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತೆ. ಈ ಒಂದು ಮನೆ ಅಂತ ಅಂದಮೇಲೆ 4 ಜಾಗಗಳಲ್ಲಿ ಲಕ್ಷ್ಮೀ ನಿವಾಸವಿರುತ್ತೆ. ಅದರಲ್ಲೂ ಮುಖ್ಯವಾಗಿ ಮೇನಾಗಿ ಮೊದಲನೇದಾಗಿ ಹೊಸ್ತಿಲ ಬಳಿ, ನಂತರ ಅಡುಗೆ ಮನೆ, ನಂತರ ದೇವರ ಕೋಣೆ ಆಗಿರ್ಬೋದು, ಮತ್ತು ಕುಬೇರ ಸ್ಥಾನ ಅಂದರೆ ಮನೆಯಲ್ಲಿರುವಂತಹ ಕುಬೇರನ ಮೂಲೆಯಲ್ಲಿ ಲಕ್ಷ್ಮಿ ಇದ್ದೇ ಇರ್ತಾಳೆ ಅಲ್ವಾ? ಹಾಗಾಗಿ ಬೀರು ಇಡುವಂತಹ ಸ್ಥಾನನ ನಾವು ಕುಬೇರ ಸ್ಥಾನ ಅಂತ ಹೇಳಿ ಪರಿಗಣಿಸ್ತೀವಿ. ಬೀರು ಇಡುವಂತಹ ಸ್ಥಾನದಲ್ಲಿ ಲಕ್ಷ್ಮಿ ನಿವಾಸ ಹೂಡಿರ್ತಾಳೆ ಅಂತಲೇ ಹೇಳ್ಬೋದು. ಈ 4 ಜಾಗಗಳು ಕೂಡ ಪ್ರತಿನಿತ್ಯ ನಾವು ಈ 4 ಜಾಗಗಳನ್ನ ಪ್ರತಿನಿತ್ಯ ನಾವು ಶುಭ್ರವಾಗಿ ಇಟ್ಕೊಳ್ಬೇಕು. ಹೊಸ್ತಿಲನ್ನು ಕೂಡ ಶುಭ್ರವಾಗಿ ಇಟ್ಕೊಳ್ಬೇಕು. ಹೊಸ್ತಿಲಿಗೆ ಅರಿಶಿನ ಕುಂಕುಮವನ್ನು ಲೇಪನ ಮಾಡಿ ರಂಗೋಲಿಗಳನ್ನು ಸಹ ನಾವು ಇಟ್ಟು ಪುಷ್ಪಗಳಿಂದ ಅಲಂಕಾರ ಮಾಡಿ ನಿತ್ಯ ಹೊಸ್ತಿಲಿಗೆ ಪೂಜೆ ಮಾಡಬೇಕು. ಈ ರೀತಿ ಮಾಡಿದರೆ ಮಾತ್ರ ಮಾತೆ ಮಹಾಲಕ್ಷ್ಮಿಯ ಆಗಮನವಾಗುತ್ತೆ ಅಂತಲೇ ನಾವು ಹೇಳ್ಬೋದು ಅಲ್ವಾ? ಅದೇ ರೀತಿಯಲ್ಲಿ ಅಡುಗೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಹೆಚ್ಚಾಗಿ ಗಮನ ಹರಿಸ್ಕೋಬೇಕಾಗುತ್ತೆ. ಅಡುಗೆ ಮನೆಯಲ್ಲಿ ದಾರಿದ್ರ್ಯ ದೇವತೆ ನೆಲೆಯಿರುತ್ತಾಳೆ.
ಅಂದರೆ ದಾರಿದ್ರ್ಯದ ದೇವತೆ ಹೆಚ್ಚಾಗಿ ನೆಲೆಯಿರುತ್ತಾಳೆ ಅಂತಲೇ ಹೇಳ್ಬೋದು. ಅಡುಗೆ ಮನೆಯಲ್ಲಿ ದಾರಿದ್ರ್ಯ ದೇವತೆ ನೆಲೆಯಿರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ದಾರಿದ್ರ್ಯ ದೇವತೆ ನೆಲೆಯಿರುತ್ತಾಳೆ, ಆ ಮನೆಯಲ್ಲಿ ತಿನ್ನುವ ಅನ್ನಕ್ಕೂ ಕೂಡ ಕೊರತೆ ಉಂಟಾಗುತ್ತೆ, ಆಹಾರ ಧಾನ್ಯಗಳ ಕೊರತೆ ಉಂಟಾಗುತ್ತೆ, ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ, ಮಾನಸಿಕ ನೆಮ್ಮದಿನ ಕಳ್ಕೊಂಡಿರ್ತೀವಿ ಅಲ್ವಾ. ದಾಂಪತ್ಯ ಜೀವನದಲ್ಲಿ ಕಲಹಗಳು ಆಗ್ತಾನೇ ಇರುತ್ತೆ, ಕಷ್ಟಗಳು ಬರ್ತಾ ಇರುತ್ತೆ, ಹಣಕಾಸು ಸುಮ್ಮನಾಗಿ ವೇಸ್ಟಾಗಿ ಖರ್ಚಾಗ್ತಾ ಇರುತ್ತೆ ಅಲ್ವಾ. ಅನಾವಶ್ಯಕವಾದಂತಹ ಹಣ ಸುಮ್ಮನೆ ಖರ್ಚಾಗ್ತಾ ಹೋಗ್ತಾ ಇರುತ್ತೆ. ಒಟ್ಟಾರೆಯಾಗಿ ಒಂದಲ್ಲ ಒಂದು ಸಮಸ್ಯೆ ಹಾಗಾಗಿ ಒಟ್ಟಾರೆಯಾಗಿ ಒಂದಲ್ಲ ಒಂದು ಸಮಸ್ಯೆ ಕೈಗೂಡ್ತಾನೇ ಇರುತ್ತೆ ಅಲ್ವಾ. ಇಂತಹ ಸಮಸ್ಯೆ ಎಲ್ಲವನ್ನು ಸಹ ನಾವು ಇವತ್ತು ನಾನು ಹೇಳ್ಕೊಡುವಂತಹ ಈ ಒಣಮೆಣಸಿನಕಾಯಿನ ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮ್ಮ ಸಮಸ್ಯೆ ಯಾವುದೇ ಇದ್ರೂ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ಈಗಿರುವಂತಹ ಸಮಸ್ಯೆಯಿಂದ ಈಗಿರುವಂತಹ ಸಮಯದಲ್ಲಿ ಈಗಿರುವಾಗ ಇಂತಹ ಸಮಸ್ಯೆಯಿಂದ ಹೇಗೆ ಹೊರಗಡೆ ಬರಬೇಕು ಅಂದರೆ, ಮುಖ್ಯವಾಗಿ ಹೆಣ್ಣು ಮಕ್ಕಳು ಅಡುಗೆ ಮನೆಯ ಬಗ್ಗೆ ಹೆಚ್ಚಿನ ಗಮನ ನಾವು ಗಮನ ಹರಿಸ್ಕೊಳ್ಬೇಕು. ಅಡುಗೆ ಮನೆಯನ್ನು ಶುಭ್ರವಾಗಿ ಇಟ್ಕೊಳ್ಬೇಕು. ಅದರಲ್ಲೂ ಗ್ಯಾಸ್ ಸ್ಟವ್ನ ನಾವು ಅಗ್ನಿ ದೇವ ಅಂತ ಹೇಳಿ ಪೂಜೆ ಮಾಡ್ತೀವಿ. ಇದರಲ್ಲಿಯೂ ಸಹ ಮಾತೆ ಮಹಾಲಕ್ಷ್ಮಿಯ ನಿವಾಸವಿರುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್ ನೋಡಿ, ನಾನಿಲ್ಲಿ ಒಂದು ಪ್ಲೇಟಲ್ಲಿ ನಿಮಗೆ ಸಕ್ಕರೆನ ತೋರಿಸ್ತಾ ಇದ್ದೀನಿ. ಸಕ್ಕರೆನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತೇಳಿ ನಾವು ಕರಿತೀವಿ. ಸಕ್ಕರೆಯಿಂದ ನಾವು ಮಾತೆ ಮಹಾಲಕ್ಷ್ಮಿಗೆ ಸಿಹಿ ತಿಂಡಿಗಳನ್ನ ಮಾಡಿ ನೈವೇದ್ಯವಾಗಿ ಇಡ್ತೀವಿ. ಅದ್ರ ಜೊತೆಗೆ ಸಕ್ಕರೆಯನ್ನು ನಾವು ಪ್ರತಿನಿತ್ಯ ನಾವು ಕಾಫಿ ಟೀ ಮಾಡ್ಕೊಳ್ಳೋಕ್ಕಾಗಿರ್ಬೋದು, ಇಲ್ಲ ಹಾಲು ಕಾಯಿಸೋಕ್ಕಾಗಿರ್ಬೋದು, ಸಕ್ಕರೆನ ನಾವು ಅದರಲ್ಲಿ ಬಳಸ್ತೀವಿ ಅಲ್ವಾ. ಹಾಗಾಗಿ ನಾವು ಇಲ್ಲಿ ಸಕ್ಕರೆನ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ. 1 ಸ್ಪೂನ್ ಸಕ್ಕರೆಯನ್ನು ನೀವು ಇದರಲ್ಲಿ ತೆಗೆದುಕೊಳ್ಬೇಕಾಗುತ್ತೆ. ದಾರಿದ್ರ್ಯತೆ ಏನೇ ಒಂದು ನೆಲೆಯೂರಿದೆ, ಅದರಿಂದ ನಮಗೆ ಕಷ್ಟಗಳಾಗ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಪ್ರತಿನಿತ್ಯ ಹೊಸ್ತಿಲನ್ನ ತೊಳೆದು ಅರಿಶಿನ ಕುಂಕುಮವನ್ನು ಹಾಕಿ ಪ್ರತಿನಿತ್ಯ ನಾವು ಹೊಸ್ತಿಲ ಹತ್ರ ನಾವು ಅರಿಶಿನ ಕುಂಕುಮ ಎಲ್ಲವನ್ನು ಹಾಕಿ ಹೊಸ್ತಿಲನ್ನು ಕ್ಲೀನಾಗಿ ನೀಟಾಗಿ ಇಟ್ಕೊಳ್ಬೇಕು. ಪುಷ್ಪಗಳಿಂದ ಅಲಂಕಾರ ಮಾಡಿ ಮನೆಯ ಮುಖ್ಯ ದ್ವಾರಕ್ಕೆ ಇವುಗಳನ್ನೆಲ್ಲವನ್ನು ಹಾಕಿ ನೀವು ಇಟ್ಕೊಂಡ್ರೆ ಅಂತಹ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಬರಲ್ಲ, ಐಶ್ವರ್ಯ ತುಂಬಿ ತುಳುಕುತ್ತೆ. ಅಂತಹ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಬರಲ್ಲ ಅಂತ ನಮಗೆ ಪುರಾಣದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲೂ ಸಿದ್ಧಿಶಾಸ್ತ್ರದಲ್ಲಿ ಮೇನಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸಿದ್ಧಿಶಾಸ್ತ್ರ ತಿಳಿಸ್ಕೊಟ್ಟಿರುವಂಥ ಯಾವುದೇ ಒಂದು ರೆಮಿಡಿ ಆದ್ರೂ 100ಗೆ 105% ಕೊಡುವಂತಹ ಒಂದು ರೆಮಿಡಿ, 100ಗೆ 105% ಕೊಡುವಂಥ ಒಂದು ರೆಮಿಡಿ ಅಂತಲೇ ನಾವು ಹೇಳ್ಬೋದು. ಮನೆಯಲ್ಲಿರುವ ಹೊಸ್ತಿಲಿನಿಂದ ಕಷ್ಟಗಳು ಹೊರಗೆ ಹಾಕಿ ಅದೃಷ್ಟವನ್ನು ತಂದುಕೊಳ್ಬೇಕು ಅಂತಂದರೆ ಖಂಡಿತ ಈ ಪರಿಹಾರನ ನೀವು ಮಾಡಿಕೊಳ್ಳೇಬೇಕು. ಈ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ನೀವು ನೋಡ್ತೀರಾ. ಫ್ರೆಂಡ್ಸ್ ನೋಡಿ, ನೆಕ್ಸ್ಟ್ ನಾವಿಲ್ಲಿ 2 ರೂಪಾಯಿ ಕಾಯಿನ್ನ ನಾವಿಲ್ಲಿ ತೆಗೆದುಕೊಂಡಿದ್ದೀವಿ. 2 ರೂಪಾಯಿ ಕಾಯಿನ್ ನಾವು ಏನು ತೆಗೆದುಕೊಳ್ಬೇಕು ಅಂತಂದರೆ, ಮಾತೆ ಮಹಾಲಕ್ಷ್ಮಿಗಿನ ಅಟ್ರಾಕ್ಷನ್ ಮಾಡೋಕ್ಕೆ, ಅಂದರೆ ಹಣವನ್ನು ಆಕರ್ಷಣೆ ಮಾಡ್ಕೊಳ್ಳುತ್ತೆ ಇದು. ಹಾಗಾಗಿ 2 ರೂಪಾಯಿ ಕಾಯಿನ್ನ ನಾವಿಲ್ಲಿ ತೆಗೆದುಕೊಂಡಿದ್ದೀವಿ. ಹಾಲನ್ನು ಸುರಿಸುವಂಥದ್ದಾಗಲಿ, ಅನ್ನವನ್ನು ಸಿಹಿಸುವಂಥದ್ದು, ಸಾಂಬಾರನ್ನ ಕುದಿಯಲು ಬಿಟ್ಬಿಟ್ಟು ಅದು ಚೆಲ್ಲುವ ರೀತಿಯಲ್ಲಿ ನಾವು ಸರಿಯಾಗಿ ನೋಡ್ಕೊಳ್ದೇನೆ ಹಾಲನ್ನು ಚೆಲ್ಲಿಸುವಂಥದ್ದು, ಈ ರೀತಿ ಎಲ್ಲ ಮಾಡಬಾರ್ದು. ಈ ರೀತಿ ಮಾಡಿದರೆ ದಾರಿದ್ರ್ಯದ ದೇವತೆ ಆ ಮನೆಯಲ್ಲಿ ನೆಲೆಯೂರ್ತಾಳೆ ಅಂತೇಳಿ ಆ ಮನೆಯಲ್ಲಿ ಲಕ್ಷ್ಮೀ ದೇವಿ ನಿವಾಸ ಹೂಡೋಲ್ಲ ಅಂತ ನಮಗೆ ಪುರಾಣದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಎಲ್ಲ ನಾವು ಹೆಚ್ಚಾಗಿ ಹೆಣ್ಮಕ್ಳು ಗಮನ ಹರಿಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ಇವತ್ತೊಂದು ದಿನನಾರು ಮಾಡ್ಕೋಬೋದು ನೀವು, ನಾಳೆಯ ದಿನನಾರು ಇದನ್ನ ನೀವು ಮಾಡ್ಕೋಬೋದು. ರಾತ್ರಿ ಅಂದರೆ ಇವತ್ತೊಂದು ದಿನ ರಾತ್ರಿ ನೀವು ಮಲಗುವಂತಹ ಸಮಯದಲ್ಲಿ ಒಂದು 10-10:30 ಸಮಯದಲ್ಲಿ ನೀವು ಇದೊಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳಿ. ಗ್ಯಾಸ್ ಸ್ಟವ್ ಕೆಳಗೆ ನಾನು ತೋರಿಸುವಂತಹ ಕೆಲವೊಂದು ಪದಾರ್ಥಗಳನ್ನು ಇಟ್ಟು ನೀವು ಮಲಗೋದ್ರಿಂದ ಬೆಳಗಾಗೋದ್ರೊಳಗೆ ನಿಮ್ಮ ಕಷ್ಟಗಳು, ದಾರಿದ್ರ್ಯತೆಗಳು, ಸಂಕಷ್ಟಗಳು ಎಲ್ಲವೂ ಸಹ ನಿವಾರಣೆಯಾಗಿ ಮಾತೆ ಮಹಾಲಕ್ಷ್ಮಿ ಅನುಗ್ರಹದಿಂದ ನಿಮಗೆ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ. ಯಾವುದೇ ಸಮಸ್ಯೆಯಿಂದಲೂ ಸಹ ನೀವು ಬಳಲ್ತಾ ಇದ್ದೀವಿ ಅಂತಂದರೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಸಂಪೂರ್ಣವಾಗಿ ಅಂತಹ ಸಮಸ್ಯೆ ಎಲ್ಲವನ್ನು ಸಹ ನೀವು ಬಗೆಹರಿಸ್ಕೊಂಡು ಒಂದು ನೆಮ್ಮದಿ ಸುಖಕರವಾದಂಥ ಜೀವನನ ನೀವು ಮಾಡ್ಬೋದು ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಹಾಗಾದರೆ ಗ್ಯಾಸ್ ಸ್ಟವ್ ಕೆಳಗಡೆ ಯಾವ ಪದಾರ್ಥಗಳನ್ನ ನಾವು ಇಡಬೇಕು ಅಂತಂದರೆ ನೋಡಿ, ನಾನಿಲ್ಲಿ ನಿಮಗೆ ಒಣಮೆಣಸಿನ್ಕಾಯಿನ ತೋರಿಸಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಒಂದು ಸ್ಟೀಲ್ ಪ್ಲೇಟ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಇರುವಂಥ ಒಂದು ಸ್ಟೀಲ್ ಪ್ಲೇಟ್ನ ನೀವು ತೆಗೆದುಕೊಂಡು ಒಂದು ಎಷ್ಟು ಅಂತಂದರೆ ಒಂದು 6-7 ಒಣಮೆಣಸಿನಕಾಯಿನ ನೀವು ತೆಗೆದುಕೊಳ್ಬೇಕಾಗುತ್ತೆ. ಒಂದು 6-7 ಒಣಮೆಣಸಿನಕಾಯಿನ ತೆಗೆದುಕೊಂಡು ನೀವು ಒಣಮೆಣಸಿನಕಾಯಿನ ಇಲ್ಲಿ ಹಾಕ್ಕೊಂಡು ನಂತರ ಸ್ವಲ್ಪ ಸಕ್ಕರೆಯನ್ನು, ಅಂದರೆ 1 ಸ್ಪೂನಷ್ಟು ಸಕ್ಕರೆಯನ್ನು ಸಹ ನೀವು ಇದಕ್ಕೆ ಹಾಕೋಬೇಕಾಗುತ್ತೆ. ಯಾಕೆ ಅಂತಂದರೆ ಮಾತೆ ಮಹಾಲಕ್ಷ್ಮಿ
ಮಹಾಲಕ್ಷ್ಮಿನ ಇದು ಅಟ್ರಾಕ್ಷನ್ ಮಾಡುತ್ತೆ. ಹಾಗಾಗಿ ಮತ್ತು ಈ ಒಣಮೆಣಸಿನ್ಕಾಯಿನೇ ಯಾಕೆ ಹಾಕೋಬೇಕು ಅಂತಂದರೆ ಇದು ಮನೆಯಲ್ಲಿರುವಂತಹ ಇದರ ಘಾಟು ಮನೆಯಲ್ಲಿರುವಂತಹ ಕೆಟ್ಟ ಶಕ್ತಿಗಳನ್ನು ಹೊರಗಡೆ ಹಾಕುತ್ತೆ. ಹಾಗಾಗಿ ಇಲ್ಲಿ ಒಣಮೆಣಸಿನ್ಕಾಯಿ 6 ಇಲ್ಲಾಂದರೆ 7 ಒಣಮೆಣಸಿನ್ಕಾಯಿನ ನೀವು ತೆಗೆದುಕೊಳ್ಬೇಕಾಗುತ್ತೆ. ನಂತರ ಇಲ್ಲಿ ನೀವು ನೋಡಿ, ನಾನು ನಿಮಗೆ ಹರಳುಪ್ಪನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಹರಳುಪ್ಪನ್ನ ಏನಕ್ಕೆ ತೆಗೆದುಕೊಳ್ಬೇಕು ಅಂತಂದರೆ ಇದು ಮಹಾಲಕ್ಷ್ಮಿಗೆ ತುಂಬಾ ಪ್ರೀತಿಕಾರಕವಾದಂಥದ್ದು. ಮಹಾಲಕ್ಷ್ಮಿ ಎಲ್ಲಿ ನೆಲೆಸಿರ್ತಾಳೋ ಅಂದರೆ ಈ ಉಪ್ಪು ಯಾರ ಮನೆಯಲ್ಲಿ ಅತಿ ಹೆಚ್ಚಾಗಿರುತ್ತೋ ಅಂಥವ್ರ ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿ ನೆಲೆಯೂರ್ತಾಳೆ ಅಂತಲೇ ಹೇಳ್ಬೋದು. ಹಾಗಾಗಿ ಉಪ್ಪನ್ನ ನಾವು ಖಾಲಿಯಾಗಿ ಮುಂಚೆನೇ ನಾವು ಮುಂಚಿತವಾಗಿ ತರಿಸಿ ಮನೆಯಲ್ಲಿ ಅಡುಗೆ ಮನೆ ಇಟ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾವಿಲ್ಲಿ 1 ಸ್ಪೂನ್ ಆದಷ್ಟು ಉಪ್ಪನ್ನು ನಾನಿಲ್ಲಿ ತೆಗೆದುಕೊಂಡಿದ್ದೀನಿ. ನಂತರ ನೀವು ನೋಡಿ 2 ರೂಪಾಯಿ ಕಾಯಿನ ನೀವು ತೆಗೆದುಕೊಳ್ಬೇಕು ಅಂತ ಹೇಳಿದೆ ಅಲ್ವಾ, 2 ರೂಪಾಯಿ ಕಾಯಿನು ಸಹ ತೆಗೆದುಕೊಂಡಿದ್ದೀವಿ. ಜೊತೆಗೆ ಸ್ವಲ್ಪ ಕುಂಕುಮ ಮತ್ತು ಅರಿಶಿಣವನ್ನು ಸಹ ತೆಗೆದುಕೊಂಡಿದ್ದೀವಿ. ಕುಂಕುಮ ಅರಿಶಿಣ ಅಂತ ಅನ್ನೋದು ಮಂಗಳಕರವಾದಂತಹ ವಸ್ತು, ಲಕ್ಷ್ಮಿನ ಆಕರ್ಷಣೆ ಮಾಡುತ್ತೆ ಮತ್ತು ದೇವಾನುದೇವತೆಗಳಿಗೂ ಸಹ ತುಂಬಾ ಪ್ರೀತಿಕಾರಕವಾದದ್ದು ಮತ್ತು ನಮ್ಮ ಹೆಣ್ಣು ಮಕ್ಕಳ ಮುತ್ತೈದೆಯ ಭಾಗ್ಯ ಇದು ಅಂತಲೂ ಸಹ ನಾವು ಹೇಳ್ಬೋದು ಅಲ್ವಾ. ಹಾಗಾಗಿ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಸಾಸಿವೆನ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಇಲ್ಲಿ ಸಾಸಿವೆನ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ನೀವು ತೆಗೆದುಕೊಳ್ಬೇಕಾಗುತ್ತೆ. ಈ ಸಾಸಿವೆನ ನಾವು ಏನಕ್ಕೆ ಇಲ್ಲಿ ತೆಗೆದುಕೊಳ್ಬೇಕು ಅಂತಂದರೆ ಇದು ದುಷ್ಟಶಕ್ತಿಗಳನ್ನ, ಮನೆಯಲ್ಲಿರುವಂಥ ನೆಗೆಟಿವ್ ಅಂಶನ, ಕೆಟ್ಟ ಕಣ್ಣಿನ ದೃಷ್ಟಿಯನ್ನು ಮತ್ತು ಯಾವುದೇ ಒಂದು ಕೆಟ್ಟದಾದಂತಹ ಒಂದು ಮನೆಯಲ್ಲಿದ್ರೂ ಸಹ ಅದು ಒಡೆದೋಡಿಸುವಂತಹ ಒಂದು ಶಕ್ತಿ ಈ ಒಂದು ಸಾಸಿವೆಗಿದೆ. ಹಾಗಾಗಿ ನಾವಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ನಾವಿಲ್ಲಿ ತೆಗೆದುಕೊಂಡಿದ್ದೀವಿ ನೋಡಿ. ಇಷ್ಟು ಪದಾರ್ಥಗಳನ್ನು ಸಹ ನೀವು ಸೇರಿಸಿ, ಅಂದರೆ ಇಷ್ಟು ಪದಾರ್ಥವನ್ನು ಒಂದು ಪ್ಲೇಟ್ನಲ್ಲಿ ಸೇರಿಸಿ ನೀವು ಇದನ್ನ ಗ್ಯಾಸ್ ಸ್ಟವ್ ಕೆಳಗಡೆ ಇಡಬೇಕಾಗುತ್ತೆ. ಮನೆಯಲ್ಲಿ ಏನೇ ಸಮಸ್ಯೆ ಇದ್ದರೂ ಸಹ, ದಾರಿದ್ರ್ಯತೆ ಇದ್ದರೂ ಸಹ ಇದನ್ನು ಓಡಿಸುವಂತಹ ಅದ್ರ ಜೊತೆಗೆ ದೋಷ ನಿವಾರಣೆ ಮಾಡುವಂಥ ಒಂದು ಶಕ್ತಿ ಈ ಎಲ್ಲ ಪದಾರ್ಥಗಳಿಗಿದೆ. ದೈವಶಕ್ತಿನ ಅಂದರೆ ಉಪ್ಪು ದೈವಶಕ್ತಿನ ಹೆಚ್ಚಿಸುತ್ತೆ, ಹಣವನ್ನು ಆಕರ್ಷಣೆ ಮಾಡುತ್ತೆ, ಮನೆಯಲ್ಲಿ ಕೆಟ್ಟ ಶಕ್ತಿಯನ್ನು ಹೋಗಲಾಡಿಸುತ್ತೆ. ಹಾಗಾಗಿ ನಾವಿಲ್ಲಿ ಉಪ್ಪನ್ನು ಸಹ ನಾವು ತೆಗೆದುಕೊಂಡಿದ್ದೀವಿ ನೋಡಿ. ಹೀಗೆ ಮಾಡೋದ್ರಿಂದ ಮನೆಯಲ್ಲಿರುವಂತಹ ದಾರಿದ್ರ್ಯ ಹೋಗಿ ಕಷ್ಟಗಳು ಮನೆಯಿಂದ ಹೊರಗೆ ಹೋಗುವಂತಹ ಸಾಧ್ಯತೆ 100ಗೆ 105% ಅಷ್ಟು ಇರುತ್ತೆ ಅಂತ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಈ ಪರಿಹಾರನ ಮಾಡಿಕೊಂಡ ಮೇಲೆ, ಈ ಅದ್ಭುತವಾದಂಥ ಈ ಪರಿಹಾರನ ನೀವು ಮಾಡಿದ ಮೇಲೆ ನೋಡಿ ಫ್ರೆಂಡ್ಸ್, ನಿಮ್ಮ ಸಮಸ್ಯೆಗಳೆಲ್ಲವೂ ಸಹ ದೂರವಾಗುತ್ತೆ. ದಿನದಿಂದ ದಿನಕ್ಕೆ ಮನೆಯಲ್ಲಿ ಅಭಿವೃದ್ಧಿನ ಕಾಣ್ತಾ ಹೋಗ್ತೀರಾ. ಮನೆಯಲ್ಲಿ ಹಣದ ಹರಿವು ಹೆಚ್ಚಾಗುತ್ತೆ. ಯಾವುದಾದರೂ ಒಂದು ಮೂಲೆಯಿಂದ ಹಣ ಬರುವಂತಹ ಒಂದು ಸಾಧ್ಯತೆ ನಿಮಗೆ ಇರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಮನೆಯಲ್ಲಿ ಒಟ್ಟಾರೆಯಾಗಿ ಪ್ರಶಾಂತತೆ ಇರುತ್ತೆ, ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ, ಆಮೇಲೆ ನಿವಾಸ ಭಾಗ್ಯ, ಸಂತಾನ ಭಾಗ್ಯ, ಎಲ್ಲದರಲ್ಲೂ ಯಾವುದಾದ್ರೂ ಒಂದು ಒಳಿತನ್ನು ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು. ಅಂತಹ ಒಂದು ಅದ್ಭುತವಾದಂಥ ಒಂದು ತಂತ್ರ ಪರಿಹಾರ ಇದು ಅಂತಲೇ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಯಾವುದೇ ಒಂದು ರೆಮಿಡಿ ಆದ್ರೂ ಮನುಷ್ಯನ ಏಳಿಗೆಗಾಗಿ ತಿಳಿಸ್ಕೊಟ್ಟಿರುವಂತಹ ಒಂದು ಅದ್ಭುತವಾದಂಥ ತಂತ್ರ ಪರಿಹಾರ. ಫ್ರೆಂಡ್ಸ್ ನೋಡಿ, ಈ ಒಂದು ಅದ್ಭುತ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿರುವಂತಹ ಕೆಟ್ಟ ಶಕ್ತಿಗಳು ನಿವಾರಣೆ ಆಗುತ್ತೆ, ದಾರಿದ್ರ್ಯತೆ ನಿವಾರಣೆ ಆಗುತ್ತೆ. ಮನೆಯಿಂದ ಹೊರಗಡೆ ಹೋಗಿ ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ದಾರಿದ್ರ್ಯತೆಗಳು, ಕೆಟ್ಟ ಶಕ್ತಿಗಳು ಮನೆಯಿಂದ ಹೊರಗಡೆ ಹೋಗಿ ಲಕ್ಷ್ಮಿ ನಿಮ್ಮ ಮನೆಗೆ ಪ್ರವೇಶಿಸ್ತಾಳೆ ಅಂತ ಹೇಳಿ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ಅದ್ಭುತವಾದಂಥ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳಿ. ಈ ಅದ್ಭುತವಾದಂಥ ತಂತ್ರ ಪರಿಹಾರನ ನೀವು ಮಾಡಿಕೊಂಡು ನಿಮ್ಮಲ್ಲಿರುವಂಥ ಹಲವಾರು ಸಮಸ್ಯೆಗಳಿಗೆ ಮುಕ್ತಿ ಪಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ಹೇಳ್ತಾ ಇದ್ದೀನಿ, ಇದು ತುಂಬ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ಒಂದು ರೆಮಿಡಿ. ಖಂಡಿತ ಹೇಳ್ತೀನಿ, ಇದನ್ನ ಒಂದು ಸಲ ನಂಬಿಕೆ ಇಟ್ಟು ನೀವು ಮಾಡಿ ನೋಡಿ, ಇದು ಎಷ್ಟರ ಮಟ್ಟಿಗೆ ನಿಮ್ಗೆ ವರ್ಕ್ ಆಗುತ್ತೆ ಅಂತ ಅನ್ನೋದನ್ನ ನೀವೇ ನಿಮ್ಮ ಕಣ್ಣಾರ ನೋಡಿ. ಓಕೆ ಫ್ರೆಂಡ್ಸ್, ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೊಂದು ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ರೆಮಿಡಿ ಜೊತೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.